ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ನನ್ನ ಟಾಪಿಕ್ ಯಾವುದಪ್ಪ ಅಂದರೆ ಫ್ರೆಂಡ್ಶಿಪ್ದು ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಟ್ಟ ಫ್ರೆಂಡ್ಶಿಪ್ಪು, ಬ್ಯಾಡ್ ಫ್ರೆಂಡ್ಶಿಪ್. ಓಕೆ, ನಾವು ಫಸ್ಟು ಒಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕಪ್ಪ ಅಂದರೆ ಅವರು ನಮಗೆ ನಮ್ಮ ಬಿಹೇವಿಯರ್ ನಡವಳಿಕೆಗೆ ಸ್ವಲ್ಪ ಕಂಪೇರ್ ಆಗಿರಬೇಕು. ಇದ್ದರೆ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು ನಾವು. ಯಾವ ಥರ ಅಂದರೆ ನಮ್ಮ ಕಷ್ಟಕ್ಕೆ ಅವರು ರಿಯಾಕ್ಟ್ ಆಗಬೇಕು. ನಮ್ಮ ಕಷ್ಟದಲ್ಲೂ ಪ್ರೀತಿಯಲ್ಲೂ ಎಲ್ಲದರೊಳಗೂ ನಮ್ಮ ಜೊತೆನೇ ಇರಬೇಕು. ಅಂಥ ಫ್ರೆಂಡ್ಶಿಪ್ನ ನೀವು ಮಾಡಿ. ಓಕೆನಾ? ನಾನು ಬೇಡ ಅನ್ನಲ್ಲ. ಕೆಟ್ಟ ಫ್ರೆಂಡ್ಶಿಪ್ ಅಂದರೆ ನಿಮಗೆ ಯಾವಾಗ ದುಃಖ ಆಗುತ್ತೆ, ಯಾವಾಗ ನಿಮ್ಗೆ ಕಷ್ಟ ಬರುತ್ತೆ, ಯಾವಾಗ ದುಡ್ಡಿಂದ ಎಲ್ಲಿ ಬರುತ್ತೆ, ಅವ್ರು ದೂರ ಓಡೋಗ್ತಾರಲ್ಲ ನಿಮ್ಮ ನೋಡಿ ನಗಳೋರ ಜೊತೆ, ಅದು ಫ್ರೆಂಡ್ಶಿಪ್ ಒಳ್ಳೇದಲ್ಲ. ಅವ್ರನ್ನ ಆದಷ್ಟು ಎಷ್ಟು ಬೇಗ ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಓಕೆನಾ? ಇನ್ನೊಂದು ಇದ್ರ ಬಗ್ಗೆ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೆಟ್ಟ ಫ್ರೆಂಡ್ಶಿಪ್ಪಲ್ಲಿ ಏನಪ್ಪ ಅಂದರೆ, ಅವಾಗಿನ ಕಾಲದಲ್ಲಿ ಫ್ರೆಂಡ್ಸ್ ಅಂದರೆ ಬಾಯ್ಸಲ್ಲಿ ತುಂಬ ಮೋಸ ನಡೆಯುತ್ತೆ ಅಂತ ಇರ್ತಿರು ಅಲ್ವಾ? ಇವಾಗ ಟ್ರೆಂಡಲ್ಲಿ ಹೆಂಗಿದೆ ಅಂದರೆ ಹೆಣ್ಮಕ್ಳು ಮೋಸ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಯಾವ ಥರ ಅಂದರೆ, ಇವಾಗ ಒಂದು ಹುಡುಗಿ ಎಕ್ಸಾಂಪಲ್ ತುಂಬ ಸುಂದರವಾಗಿರ್ತಾಳೆ. ಆ ಹುಡುಗಿಗೆ ಏನು ಮಾಡ್ತಾರೆ, ಒಂದು ತಾಯಿ ಒಂದು ಮಗಳು ಸೇರ್ಕೊಂಡು ಆ ಹುಡುಗಿ ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ಆ ಹುಡುಗಿದೇ ಎಲ್ಲ ಹೆಲ್ಪ್ ತೊಗೊಂಡು ಆಮೇಲೆ ಏನು ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿ ಸ್ಟಾರ್ಟ್ ಮಾಡ್ತಾರೆ. ಈ ಹುಡುಗಿಗೆ ಏನಂದರೆ ಒಂಥರ ಮೃದು ಮನಸ್ಸು, ಏನು ಹೇಳಿದ್ರು ನಂಬಿಡ್ತಾಳೆ. ಏನಾಗ್ಬಿಡುತ್ತೋ ಇವ್ರ ಮಾತು ಹೆಂಗೆ ನಂಬಿಸಿದಾರೆ ಅಂದರೆ, ಅಪ್ಪ ಅಮ್ಮನ ಅಷ್ಟು ಪ್ರೀತಿ ಮಾಡೋ ಹುಡುಗಿ ಅಪ್ಪ ಅಮ್ಮ ಪ್ರೀತಿನೇ ಕಮ್ಮಿ, ಇವ್ರ ಪ್ರೀತಿನೇ ಜಾಸ್ತಿ ಅನ್ನೋ ಥರ ನಂಬಿಟ್ಟು ಏನಾಗ್ತಾಳೆ ಅಂದರೆ, ಫ್ರೆಂಡೇ ಅಲ್ವಾ, ತುಂಬ ನಂಬಿದಾಳಲ್ವಾ, ಇವಳು ಹೇಳ್ದಂಗೆ ಕೇಳ್ಕೊಂಡು ಲೈಫ್ನ ಹಾಳು ಮಾಡ್ಕೊತಾಳೆ. ಲಾಸ್ಟಿಗೆ ಹಾಳು ಮಾಡ್ಕೊಂಡ್ಮೇಲೆ ಅವಾಗ ಗೊತ್ತಾಗುತ್ತೆ ಇವರು ಕೆಟ್ಟ ಫ್ರೆಂಡು, ಅಪ್ಪ ಅಮ್ಮಂದ್ರೆ ಪ್ರೀತಿ ನಿಜ ಅಂತ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು, ಈ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ನಮ್ಮ ಫ್ರೆಂಡ್ ಯಾರಂದರೆ ಅಪ್ಪ ಅಮ್ಮನೇ, ನೆಕ್ಸ್ಟು ಬೇರೆಯವರು. ದಯವಿಟ್ಟು ಅಪ್ಪ ಅಮ್ಮನ ಯಾರು ಕೆಟ್ಟದಾಗ ಯೋಚನೆ ಮಾಡಬೇಡಿ. ಯಾವ ಅಪ್ಪ ಅಮ್ಮನೂ ನಾವು ಹಾಳಾಗೋದನ್ನ ನೋಡಲ್ಲ, ಆಯಿತಾ? ಅವ್ರ ಮಾತು ಒಂದೊಂದ್ಸಲ ನಮ್ಗೆ ಬೇಜಾರಾಗ್ಬೋದು, ಬಟ್ ಅವ್ರು ಹೇಳೋ ಮಾತನ್ನ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಸ್ವಲ್ಪ ಒಂದು ಸ್ಟೆಪ್ ನಿಂತ್ಕೊಂಡ್ರೆ ಅದು ಅಪ್ಪ ಅಮ್ಮ ಯಾಕೆ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ನಾನು ಹೇಳ್ತೀನಂದರೆ, ಅಪ್ಪ ಅಮ್ಮ ಅದಲ್ಲೇ ರಿಯಲ್ ಫ್ರೆಂಡ್ಶಿಪ್ ಇರೋದು, ರಿಯಲ್ ಲವ್ ಇರೋದು. ಮತ್ತು ಇವಾಗ ಏನಾಯ್ತಪ್ಪ ಅಂದರೆ, ಆ ಹುಡುಗಿ ಹೆಂಗಾಯ್ತು ನೋಡಿ. ಅದಕ್ಕೆ ನಾನು ಅನ್ನೋದು, ನಿಮ್ಮ ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಅನುಗುಣವಾಗಿ ಅಂದರೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಒಂದೇ ಥರ ಅನ್ಸುತ್ತೆ ನೋಡಿ. ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ತೊಂದರೆ ಇಲ್ಲ. ಮತ್ತು ನಿಮ್ಮ ಕಣ್ಣೀರು ನೋಡಿ ಜಲ್ದಿ ರಿಯಾಕ್ಟ್ ಆಗ್ತಾರ, ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಏನಾರು ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ತುಂಬ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಿ. ಈ ಥರ ಕೆಟ್ಟ ಫ್ರೆಂಡ್ಸ್ ಇರೋದ್ರಿಂದ ಒಳ್ಳೆ ಫ್ರೆಂಡ್ಶಿಪ್ ಅವ್ರಿಗೂ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫ್ರೆಂಡ್ಶಿಪ್ ಮಾಡುವಾಗ ಒಳ್ಳೆ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಿ. ಎಕ್ಸಾಂಪಲ್, ಅಪ್ಪ ಅಮ್ಮ ನೋಡಿರ್ತಾರೆ ನಿಮ್ಮ ಫ್ರೆಂಡ್ನ, ಅವಾಗ ಅಪ್ಪ ಅಮ್ಮ ಹೇಳ್ತಾರೆ ಅವರು ಯಾಕೋ ನಡವಳಿಕೆ ಸರಿ ಇಲ್ಲ, ನೀವು ಬಿಡು ಅಂದರೆ ನೀವು ಒಂದು ಸೆಕೆಂಡ್ ಯೋಚನೆ ಮಾಡಬೇಡಿ, ಬಿಟ್ಬಿಡಿ. ಓಕೆನಾ? ನೀವೇ ಬೇಕು, ನೀನೇ ನನ್ನ ಫ್ರೆಂಡ್ ಅಂತ ಬಂದವ್ರನ್ನ ಬಿಡಬೇಡಿ, ಆಯಿತಾ? ನಾನು ಇದೇ ಹೇಳ್ತಾ ಇದ್ದೀನಿ. ನಾನು ಈ ಮೆಸೇಜ್ ಹೇಳ್ಬೇಕಂತಾನೆ ಮಾಡ್ತೀನಿ. ಯಾಕಂದರೆ ನಾವು ಕಣ್ಮುಂದೆ ತುಂಬ ಜನ ಫ್ರೆಂಡ್ ಅಂದ್ರೆ ಹೇಳ್ಬಿಟ್ಟು ತುಂಬ ಮೋಸಗಳು ನಡೀತಾ ಇದ್ದಾವೆ. ದಯವಿಟ್ಟು ಮೋಸ ಹೋಗಬೇಡಿ. ಓಕೆನಾ? ಒಂದು ಹುಡುಗಿ ನೋಡಿ ಮೋಸ ಆಗಿ ಲೈಫೇ ಸ್ಪಾಲ್ ಆಯಿತು, ಓಡೋಗ್ಬಿಟ್ಲು. ಲೈಫ್ ಸ್ಪಾಲ್ ಮಾಡಿ ಆ ಹುಡುಗಿ ಓಡೋಗ್ಬಿಟ್ಲು, ತಾಯಿನೂ ಓಡೋಗ್ಬಿಟ್ಲು. ಆ ಕಣ್ಮುಂದೆ ತಿರುಗ್ತಾರೆ. ಇವಾಗ ಅವಳು ನೊಂದಿದ್ರು ಅವಳ ಲೈಫ್ ರಿಟರ್ನ್ ಬರಲ್ಲಲ್ವಾ? ಅದಕ್ಕೆ ನಾನು ಈ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಇದು ರಿಯಲ್ ಲೈಫಲ್ಲಿ ನಡೆದಿರೋದು ಸ್ಟೋರಿ. ಅದನ್ನು ಅವರು ಹೆಸರು ಹೇಳಬೇಡಿ ಅಂತಂದಿದ್ದಕ್ಕೆ ನಾನು ಸ್ಟೋರಿ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತು ನೀವು ಬೇಕಿದ್ರೆ ನಿಮ್ಮ ಹೆಣ್ಮಕ್ಳು ಸ್ವಲ್ಪ ಜನಕ್ಕೆ ತುಂಬ ಟ್ಯಾಲೆಂಟ್, ಸ್ವಲ್ಪ ಅಲ್ಲ ತುಂಬ ಜನಕ್ಕೆ ತುಂಬ ಟ್ಯಾಲೆಂಟ್ ಇದೆ. ಬಟ್ ಯೂಟ್ಯೂಬಲ್ಲಿ ನೀವು ಒಂದು ಬೇಸ್ಮೆಂಟ್ ಥರ ನೀವು ಯೂಸ್ ಮಾಡ್ಕೊಬಿಡಿ, ತೊಂದರೆ ಇಲ್ಲ. ನೀವು ಹೆದರಬೇಡಿ, ಮುಂದೆ ಬನ್ನಿ, ಹೆಜ್ಜೆ ಮುಂದೆ ಹಾಕಿ. ನೀವು ಒಂದಲ್ಲ ಒಂದು ದಿವಸ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ. ಸಕ್ಸಸ್ ಆದಾಗ ನಿಮ್ಮನ್ನು ಯಾರು ಬೇಡ ಅಂತ ತುಳಿಬೇಕು, ಹಿಂದೆ ಎಳಿಬೇಕಂದವ್ರೆ ನಿಮ್ಮನ್ನ ನಾಳೆ ದಿವಸ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ಒಂದು ಡ್ರಾಯಿಂಗ್ ಹಾಕೋದಾ, ವಿಡಿಯೋ ಮಾಡಿ.
ಇಲ್ಲ ಒಂದು ಟ್ಯಾಲೆಂಟ್ ಏನಿದೆ ಅದು ನಿರೂಪಿಸಿ. ಯೂಟ್ಯೂಬಲ್ಲಿ ನಿಮ್ಗೆ ಒಳ್ಳೆ ಬೇಸ್ಮೆಂಟ್ ಸಿಕ್ಕಿದೆ, ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅದನ್ನ. ನಿಮ್ಮಲ್ಲಿ ಏನಿದೆ ಪ್ರತಿಭೆಯನ್ನು ನೀವು ನಿರೂಪಿಸಿ. ನೀವು ಯಾವುದಕ್ಕೂ ಹೆದರಬೇಡಿ, ನೀವು ಹೆಜ್ಜೆ ಹಾಕಿ ಮುಂದಕ್ಕೆ. ಅದು ನೀವು ಒಳ್ಳೇದ ಕೆಟ್ಟದಂತ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಂಡು ನೀವು ಹೆಜ್ಜೆ ಮುಂದಕ್ಕೆ ಹಾಕಿ. ನೀವು ಡ್ರಾಯಿಂಗ್ ಬರುತ್ತಾ, ಡ್ರಾಯಿಂಗೇ ಮಾಡಿ ಯೂಟ್ಯೂಬಲ್ಲಿ. ಪಾರ್ಲರ್ ಮಾಡೋಕ್ಕೆ ಬರುತ್ತಾ, ಬ್ಯೂಟಿಷನ್ದು ಹಾಕಿ. ಟೈಲರಿಂಗ್ ಬರುತ್ತಾ, ಟೈಲರ್ ನಾನು ಇಂಥ ತೊಳೆದಿದ್ದೀನಿ ಅಂತ ಹಾಕಿ. ನೀವು ಯಾವುದಕ್ಕೂ ಹೆದರಬೇಡಿ. ಕೆಟ್ಟದ್ದು ಮಾಡಿದ್ರೆ ಮಾತ್ರ ಹೆದರಿ, ಒಳ್ಳೇದಕ್ಕೆ ವಿಚಾರಕ್ಕೆ ಯಾವುದಕ್ಕೆ ಹೆದರಬೇಡಿ. ನಿಮ್ಗೆ ಯಾರು ಬೇಡ ಅಂದಿರ್ತಾರೆ, ನಿಮ್ಮನ್ನ ಯಾರು ನೋಡಿ ನಗಾಡಿರ್ತಾರೆ, ಅವರೇ ನಾಳೆ ದಿವಸ ನಿಮ್ಮ ಚಾನಲ್ ನೋಡಿ ಖುಷಿ ಪಡೋ ಥರ ಮಾಡಿ, ಓಕೆನಾ? ಅವರೇ ನೋಡಿ ಶಾಕ್ ಆಗ್ತಾರೆ, ಓಕೆನಾ? ನಾನು ಹೇಳೋದು ಇಷ್ಟೇ, ಫ್ರೆಂಡ್ಶಿಪ್ಪಲ್ಲಿ ಒಳ್ಳೇದು ಮಾಡಿ, ಮತ್ತು ನಿಮ್ಮ ಟ್ಯಾಲೆಂಟ್ನ ನಿರೂಪಿಸ್ಕೊಳ್ಳಿ. ಮತ್ತು ಅಪ್ಪ ಅಮ್ಮ ಹೇಳೋದನ್ನ ಯಾವುದೂ ನೀವು ಬೇಡ ಅಂತ ಅನ್ಬೇಡಿ. ಅಪ್ಪ ಅಮ್ಮ ಹೇಳುವ ಮಾತನ್ನ ಆ ಟೈಮಿಂಗ್ಗೆ ನಿಮ್ಗೆ ಸ್ವಲ್ಪ ನೋವು ಆಗ್ಬೋದು, ಸ್ವಲ್ಪ ಟೈಮ್ ತೊಗೊಂಡು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮದು ಲೈಫು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಸಲ್ಲಿ ಏನಾರು ಮಿಸ್ಟೇಕ್ ಇದ್ದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಮತ್ತು ನನಗೆ ಇದೇ ಥರ ಎಂಕರೇಜ್ ಮಾಡಿ. ತುಂಬ ಜನ ಲೈಕ್ ಮಾಡ್ತಿದ್ದೀರಾ, ಮತ್ತು ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಇದೇ ಥರ ಎಂಕರೇಜ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆದು ವೀಡಿಯೋ ಮಾಡ್ತೀನಿ. ಇನ್ನೂ ಹೊರಗೆ ಹೋಗಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ನಿಮ್ಗೆ ಏನೇನು ಮಾಡಬೇಕು, ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಡೈಲಿ ನೋಡೋರಿಗೆ ಕೆಳಗೆ ಕಾಮೆಂಟ್ಸಲ್ಲೂ ನನಗೆ ತಿಳಿಸಿ, ಮೇಡಮ್ ನೀವು ಇಂಥದ್ದು ಮಾಡಿ ಅಂದರೆ ನಾನು ಡೆಫಿನೆಟ್ಲಿ ನಾನು ಆ ವಿಡಿಯೋಗಳನ್ನ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು.